ಉಪ್ಪಿಟ್ಟು ತುಂಬ ಜನ ಮಾಡ್ತಾರೆ. ನಾನು ಉಪ್ಪಿಟ್ಟೆ ಮಾಡ್ತಾ ಇರೋದು. ನಾನು ಒಬ್ಳಿಗೋಸ್ಕರ ಅಂತ ಮನೇಲಿ ಒಬ್ಬಳೇ ಇರೋದ್ರಿಂದ ಒಬ್ಳಿಗೋಸ್ಕರ ಮಾಡ್ತಾಯಿದ್ದೀನಿ. ನಾನು ಮಾಡೋ ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇಷ್ಟ ಬರ್ತೀನಿ. ನಮಗೆ ಹೊಸ್ದಾಗಿ ಯೂಟ್ಯೂಬ್ ಚಾನಲಲ್ಲಿ ಕ್ರಿಯೇಟ್ ಆಗಿರೋದು. ಪ್ಲೀಸ್ ನಮ್ಮನ್ನು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಅಡುಗೆ ಮಾಡ್ತಾರೆ. ರವೆ ಒಂದ್ರಲ್ಲಿ ಉಟ್ಕೊಂಡು ಒಂದ್ರಲ್ಲಿ ಒಗ್ಗರಣೆ ಹಾಕೊಂಡು ಮಾಡ್ತಾರೆ. ನಾನಿಲ್ಲ, ಎಲ್ಲ ಒಂದೇ ಸಲ ಮಾಡ್ತಾಯಿದ್ದೀನಿ. ರವೆ ಜೊತೆ ಒಗ್ಗರಣೆ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ರೆಸಿಪಿ. ಈರುಳ್ಳಿ, ಟೊಮೆಟೊ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿದ್ದೀನಿ. ಅದಕ್ಕೆ ಒಂದು ಲೋಟ ನೀರು ಹಾಕೋತಿದ್ದೀನಿ. ಚೆನ್ನಾಗಾಗುತ್ತೆ, ಏನಿಲ್ಲ, ಟೇಸ್ಟಾಗಿರುತ್ತೆ. ನಾನಿವಾಗ ಉದ್ದಿನ ಕಾಳು ಹಾಕ್ತಾ ಇದ್ದೀನಿ. ಒಂದೆರಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನೋಡ್ಬೋದು ನೀವು, ಸಣ್ಣ ಉರಿಟ್ಟಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಏನಾಗಲ್ಲ. ಇದನ್ನೊಂದು 2 3 ನಿಮಿಷ ಹಿಂಗೆ ತಿನ್ನಿಸ್ತಾ ಇರಬೇಕು. ನಾನು ಅದಕ್ಕೆ ಉಪ್ಪಿಟ್ಟಿಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕಿಲ್ಲ. 2 ಬಿಟ್ಟರೆ ಉಳಿದು ಎಲ್ಲನೂ ಹಾಕಿದ್ದೀನಿ. ಅದೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಬೇಕು. ಬೇಯ್ದ್ಮೇಲೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಚೆನ್ನಾಗಿ ತಿನ್ನಿಸ್ತಾ ಇರಬೇಕು. ಉಪ್ಪಿಟ್ಟು ತಲೆ ಹಿಡಿದಿರಂಗೆ. ಒಂದು 2 ರಿಂದ 3 ಅಂದರೆ ಒಂದು 20 ರಿಂದ 10 ಸೆಕೆಂಡ್ ಚೆನ್ನಾಗಿ ಬೇಯಿಸ್ತಿರ್ಬೇಕು. ಸೊ ರೆಡಿ ನಮ್ಮ ಉಪ್ಪಿಟ್ಟು. ನೋಡ್ಬೋದು ನೀವು ಹೇಗಾಗಿದೆ ಅಂತ. ನೋಡ್ಬೋದು ನೀವು, ನಾನು ಉಪ್ಪಿಟ್ಟು ಮತ್ತು ಬೆಲ್ಲದ ಬಜ್ಜಿ ತಿಂತಾಯಿದ್ದೀನಿ. ಕ್ರಿಸ್ಪಿಯಾಗಿ, ಸಿಹಿಯಾಗಿ, ಕಡುಮ್ ಕಡುಮ್ ಅನ್ನೋ ಥರ ಏನಾದರೂ ಬೇಕು ಅನಿಸಿದರೆ ಈ ಥರ ಬೆಲ್ಲದ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಬಜ್ಜಿನ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಕೂಡ. ಇದಕ್ಕೆ ನಾನು ಯೂಸ್ ಮಾಡಿರೋ 2 ಐಟಮು. ಸೊ ಆವಾಗಲೇ ಹೇಳಿದ್ದೀನಿ.